ನಾವು ಇದುವರೆಗೆ ಉಡನ್ ಇಡಿಯಾಪಂ ಮಚ್ಚನ ತಗೊಳ್ಳೋರ್ಗೆ 3 ತಾಳೆಗರಿ ಇಡಿಯಾಪಂ ಪ್ಲೇಟ್ಸ್ ನ ಫ್ರೀ ಆಗಿ ಕೊಡ್ತಾ ಇದೀವಿ. ತುಂಬಾ ಜನ ಇದನ್ನ ತಗೊಂಡು ಯೂಸ್ ಮಾಡಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿದೀರಾ. ಆದ್ರೆ ಒಂದಷ್ಟು ಜನ ನಮಗೆ ಇಡಿಯಾಪಂ ಚೆನ್ನಾಗಿ ಬರ್ತಾ ಇಲ್ಲ ಅಂತಾನೂ ಹೇಳಿದೀರಾ. ಇದು ಯಾಕಂದ್ರೆ ಒಂದೊಂದ್ಸರಿ ಹಿಟ್ಟು ಚೆನ್ನಾಗಿಲ್ಲ ಅಂತಂದ್ರೂ ಇಡಿಯಾಪಂ ಚೆನ್ನಾಗಿ ಬರೋದಿಲ್ಲ. ಆದ್ರಿಂದ ಈ ಸರಿ ಏನ್ ಮಾಡೋಣ ಅಂತ ನೋಡಿದಾಗ ನೀವು ನಮ್ಮ ಹತ್ರ ಒಂದು ಇಡಿಯಾಪಂ ಮಚ್ಚನ ತಗೊಂಡ್ರೆ 1 kg ಅಷ್ಟು ಇಡಿಯಾಪಂ ಹಿಟ್ಟನ್ನ ಫ್ರೀ ಆಗಿ ಕೊಡ್ತಾ ಇದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಫುಡ್ಡಿ ಕನ್ನಡ ಇಡಿಯಾಪಂ ಹಿಟ್ಟನ್ನ ಉಪಯೋಗಿಸಿ ಹೇಗೆ ಸುಲಭವಾಗಿ ಇಡಿಯಾಪಂ ನ ಮಾಡೋದು ಅಂತ ನೋಡೋಣ. ಒಂದು ಬೌಲ್ಗೆ 1 ಕಪ್ ಅಷ್ಟು ಇಡಿಯಾಪಂ ಹಿಟ್ಟನ್ನ ಹಾಕೊಂಡು ಸ್ಟವ್ ನಲ್ಲಿ ಒಂದು ಸಾಸ್ ಪ್ಯಾನ್ ಇಟ್ಟು ಅದರಲ್ಲಿ 1/4 ಕಪ್ ನೀರನ್ನ ಹಾಕಿ ಅದರಲ್ಲಿ 1 ಸ್ಪೂನ್ ತುಪ್ಪ, ಅರ್ಧ ಟೀ ಸ್ಪೂನ್ ಉಪ್ಪನ್ನ ಹಾಕಿ ಬಿಸಿ ಮಾಡಿ ಅದನ್ನ ಈ ತರ ಹಿಟ್ಟಿಗೆ ಹಾಕಿ ಮುದ್ದೆ ಮಾಡೋ ಕಡ್ಡಿನ ಉಪಯೋಗಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಆರಿದ ಮೇಲೆ ಕೈಯಲ್ಲಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿ ತೆಗೆದ್ರೆ ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗಿರಬೇಕು. ಈಗ ಇದನ್ನ ನಮ್ಮ ಹತ್ರ ಇರೋ 3 ಮಾಡೆಲ್ ನಲ್ಲಿ ಇರೋ ಇಡಿಯಾಪಂ ಮಚ್ಚಲಿ ಹಾಕಿ ಮಾಡಿ ತೋರಿಸಿದೀವಿ ನೋಡಿ. 3ರಲ್ಲೂ ಸಹ ಚೆನ್ನಾಗಿ ಒಂದೇ ತರ ಬಂದಿದೆ. ಇದನ್ನ ತೆಗೆದು ಸ್ಟೀಮರ್ ನಲ್ಲಿ ಇಟ್ಟು ಒಂದು 5 ನಿಮಿಷ ಸ್ಟೀಮ್ ಮಾಡಿ ತೆಗೆದ್ರೆ ಮೃದುವಾದ ಇಡಿಯಾಪಂ ತಯಾರು. ಈ ಇಡಿಯಾಪಂ ಮಚ್ಚಲಿ ನಮ್ಮ ಹತ್ರ 3 ಕ್ವಾಲಿಟಿ ನಲ್ಲಿ ಅವೈಲೇಬಲ್ ಆಗಿದೆ. ಇದರಲ್ಲಿ ಯಾವ್ದನ್ನ ತಗೊಂಡ್ರು ಸರಿ 1 kg ಅಷ್ಟು ಇಡಿಯಾಪಂ ಹಿಟ್ಟು ಫ್ರೀ ಆಗಿ ಕೊಡ್ತಾ ಇದೀವಿ. ಸೊ ನಿಮ್ಗೂ ಸಹ ಇದು ಬೇಕು ಅಂತಂದ್ರೆ ಸ್ಕ್ರೀನ್ ಅಲ್ಲಿ ಬರೋ ನಂಬರ್ಗೆ ಕಾಲ್ ಮಾಡಿ.